ಎಲ್ಲ ಈಗ ತಾನೇ ಅಕ್ಕ ಹೇಳಿದರು, ಎಲ್ಲವನ್ನೂ ಹೇಳಿದರು. ಸವಿಸ್ತಾರವಾಗಿ ಹೇಗೆ ನಾವು ಜೀವನದಲ್ಲಿ ಸಕಾರಾತ್ಮಕವಾಗಿ ಇದ್ದಾಗ ನಮ್ಮ ಶರೀರದ ಬದಲಾವಣೆ, ಸುತ್ತಮುತ್ತಲ ವಾತಾವರಣದ ಬದಲಾವಣೆ ಮತ್ತು ನಮ್ಮ ಆರೋಗ್ಯದ ಬದಲಾವಣೆ ಎಲ್ಲವೂ ಹೇಗೆ ಸಾಧ್ಯ ಅಂತ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. ಈಗ ನಾವು ಬೆಳಗಾಗಿದ್ದರೆ ನಾವು ನೋಡ್ತೀವಿ, ಟಿ ವಿ ಹಾಕಿದರೆ ಅದೇ ನ್ಯೂಸ್, ಪೇಪರ್ ನೋಡಿದ್ರು ಅದೇ ನ್ಯೂಸ್, ಮೊಬೈಲ್ ಇದು ನೋಡಿದ್ರು ಅದೇ ನ್ಯೂಸು, ಮಾತು ಸಹ ಅದೇ. ಯಾಕೆ ಇವತ್ತು ಸಕಾರಾತ್ಮಕವಾದ ವಾರ್ತೆಗಳು ಎಲ್ಲೂ ಇಲ್ಲ. ಈಗ ನಾಗರಾಜ್ ಇದ್ದಾರೆ, ನಾಗರಾಜು ಅದಕ್ಕೆ ಅವ್ರಿಗೂ ಸಹ ಹೇಳ್ತಾ ಇದ್ದೀನಿ. ಇವತ್ತು ಏನಂದರೆ ಬೆಳಗಾಗೆದ್ದು ನಾವು ಈ ಒಂದು ನಕಾರಾತ್ಮಕವಾದ ಟಿ ವಿಯನ್ನು, ಕೆಲವರಿಗೆಲ್ಲ ಅಭ್ಯಾಸ ಇರುತ್ತೆ, ದೇಶದಲ್ಲಿ, ರಾಜ್ಯದಲ್ಲಿ, ಊರಲ್ಲಿ ಏನು ನಡೀತಾ ಇದೆ ಅಂತ ಟಿ ವಿ ಹಾಕೋದು ಮಾಮೂಲಿ. ಆ ಟಿ ವಿ ಹಾಕಿದಾಗ ಅದ್ರಲ್ಲಿ ಬರುವಂಥ ವಾರ್ತೆಗಳು, ಇವತ್ತು ಅಲ್ಲಿ ಮರ್ಡ್ರು, ಇವತ್ತು ಇಲ್ಲಿ ರೇಪು, ಮತ್ತು ಇನ್ನೊಂದೆಲ್ಲೋ ಕಳ್ತನ, ಮತ್ತು ಫ್ಲಡ್ಸು, ಈ ಥರ ನ್ಯಾಚುರಲ್ ಕ್ಯಾಲಾಮಿಟೀಸ್ ಇದನ್ನ ತೋರಿಸಿದಾಗ ಅಯ್ಯೋ ಅಂತ ಅನ್ನಂಗೆ ಆಗುತ್ತೆ. ಮತ್ತು ಮನಸ್ಸು ಒಳ್ಳೇದಕ್ಕೆ ಹೋಗ್ಬೇಕಾದ್ರೆ ಭಾಳ ಸಮಯ ಹಿಡಿಯುತ್ತೆ. ಅದಕ್ಕಾಗಿ ಅಂಥ ಒಂದು ನಕಾರಾತ್ಮಕವಾದ ಈ ಒಂದು ನಮ್ಮ ಸರೌಂಡಿಂಗ್ಸ್ ಇರುವಾಗ ಅಲ್ಲಿ ನಾವು ಸಕಾರಾತ್ಮಕವಾಗಿ ಅದನ್ನು ತಗೋಬೇಕು ಅಂದರೆ ಇಂಥ ಜಾಗಗಳಿಗೆ ಬರಬೇಕು. ನಾನು ಅಕ್ಕ ಹೇಳಿದ್ರು ಹೇಗೆ ಅಂತ. ಇವತ್ತು ನೀವೇ ನೋಡಿದ್ರಿ, ಈಗ ಅಲ್ಲಿ ಮೆಡಿಟೇಷನ್ ಮಾಡಿಸಿದ್ಮೇಲೆ ನಾವು ಒಂದು ರೀತಿ ಏನೋ ರಿಫ್ರೆಶ್ಮೆಂಟ್ ಆಯಿತು ನಮಗೆ ಅನ್ನುವ ಭಾವನೆ ಬರುತ್ತೆ. ಅದನ್ನು ದಿವಸದಲ್ಲಿ ನಾವು ಒಂದು ಅರ್ಧ ಗಂಟೆ ಮಾಡಿದಾಗ ನಮ್ಮ ಮನಸ್ಸು ಎಲ್ಲ ಗೊಂದಲದ ಗೂಡಾಗಿರುತ್ತೆ. ಒಂದು ಅರ್ಧ ಗಂಟೆ ನಾವು ಅಲ್ಲಿ ಮಾಡಿದಾಗ ನಮ್ಮ ಮನಸ್ಸು ತಿಳಿಯಾಗುತ್ತೆ, ಒಂದು ರೀತಿ ಪಾಸಿಟಿವ್ ವೈಬ್ರೇಷನ್ ನಮಗೆ ಬರುತ್ತೆ. ಈಗ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ, ಅಲ್ಲಿ ಆಗುತ್ತೋ ಬಿಡುತ್ತೋ ಏನೋ, ನಾವು ಸಕಾರಾತ್ಮಕ ದೇವರಿಗೆ ಕೈಗೊಂಡು ನಮ್ಮೆಲ್ಲ ಇದನ್ನು ಅವನಲ್ಲಿ ಹಾಕಿ ಬರುವಾಗ ನಾವು ಒಂದು ರೀತಿಯಾಗಿ ಫ್ರೆಶ್ ಆಗಿ ಬರ್ತೀವಿ. ಅಲ್ಲಿ ಆಗ್ಬೋದು, ಇಲ್ಲ ಅಲ್ಲಿರುವಂಥ ಪಾಸಿಟಿವ್ ವೈಬ್ರೇಷನ್ ನಮಗೆ ಕೊಡ್ತದೆ. ನಮ್ಮಲ್ಲಿರುವಂಥ ಅಕ್ಕ ಹೇಳಿದ್ರಲ್ಲ, ನಮ್ಮಲ್ಲಿರೋ ಭಗವಂತ ಕೇಳೋದು ನಮ್ಮಲ್ಲಿರೋ ಗಲೀಜನ್ನೇ ಕೊಡಿ, ನೀವು ಒಳ್ಳೆ ಫ್ರೆಶ್ ಆಗಿರಿ, ನೀವು ನಿಮ್ಮದಿದ್ದೆಲ್ಲ ನಮಗೆ ಕೊಡಿ ಅಂತ ಒಂದು ನಮ್ಮ ಬ್ರಹ್ಮಕುಮಾರೀಶ್ವರಿಯ ವಿಶ್ವವಿದ್ಯಾಲಯಗಳು. ನೀವು ಕೊಳ್ಳೇಗಾಲದಲ್ಲಿ ಮಾಡೋ ಒಳ್ಳೆಯ ಸುಂದರವಾದ ಕಟ್ಟಡ ಇದೆ. ನಮ್ಮ ಬೇಂಜಿ ಯಾವಾಗ ಬಂದರೂ ನಿಮ್ಮನ್ನ ಪ್ರೀತಿಯಿಂದ ಮಾತಾಡಿಸಿ ನಿಮಗೆ ಇಲ್ಲಿಯ ಒಂದು ವಿದ್ಯೆಯ ಜ್ಞಾನವನ್ನು ತಿಳಿಸ್ತಾರೆ. ನೀವೆಲ್ಲ ಬನ್ನಿ. ಕೊಳ್ಳೇಗಾಲದಲ್ಲಿರುವಂಥವರಿಗೆ ಎಲ್ರಿಗೂ ಸಿಗೋದಿಲ್ಲ ಇದು. ಕೊಳ್ಳೇಗಾಲದಲ್ಲಿ ಭಾಳ ಅದ್ಭುತವಾಗಿ ಭಾಳ ವರ್ಷದಿಂದ ಬಂದಿದೆ ಇದು, 30-40 ವರ್ಷದಿಂದ ಇರುವಂಥದ್ದು. ಹಾಗಾಗಿ ಇಲ್ಲಿಗೆ ಬನ್ನಿ, ಖಂಡಿತವಾಗಿ ನೀವು ಬನ್ನಿ. ಉದಾಹರಣೆಗೆ ನಾನೇ ಆಗಲಿ ಇಲ್ಲಿ ಬರ್ಲಿಕ್ಕೆ ಶುರು ಮಾಡಿದ್ಮೇಲೆ ಜೀವನದ ಏರುಪೇರುಗಳನ್ನೆಲ್ಲ ನಾವು ಸಮವಾಗಿ ತಗೊಂಡಿದ್ದೀವಿ. ಕೇಳ್ತಾರಲ್ಲ ಹೇಗೆ ಸಾಧ್ಯ ಅದು ಅಂತ. ಅದು ಸಾಧ್ಯ ಆಗುತ್ತೆ ಇಲ್ಲಿ ಬಂದಾಗ, ಇಲ್ಲಿಯ ಅನುಭವಗಳನ್ನ ನೀವು ನೋಡಿದಾಗ ಖಂಡಿತ. ಉದಾಹರಣೆಗೆ ಈಗ ನಮ್ಮ ಬ್ರಹ್ಮಕುಮಾರಿ ಅಕ್ಕಂದಿರನ್ನೇ ನೀವು ನೋಡಿ, ಯಾವತ್ತೂ ಅವರು ಒಂದು ನಗುತ್ತಾ ಮಂದಹಾಸದ ಮುಖದಲ್ಲೇ ಅವರು ಇರ್ತಾರೆ. ಏನು ಎಲ್ಲವನ್ನು ಭಗವಂತ ಒಪ್ಪಿಸಿದ್ದಾರೆ, ಅವರು ಅವ್ರ ಸೇವೆ ಎಷ್ಟು ಅಷ್ಟು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇಂಥ ಒಂದು ಜಾಗ, ಪವಿತ್ರವಾದ ಜಾಗ, ಮತ್ತು ನಿಮಗಾಗಿ ಈ ಒಂದು ಇಲ್ಲಿಯ ಜ್ಞಾನವನ್ನು ತಿಳಿಸುವಂಥ ಅಕ್ಕಂದಿರುವಾಗ ನೀವೆಲ್ಲ ಬನ್ನಿ. ಬಂದು ದೇವಸ್ಥಾನಕ್ಕೂ ಹೋಗಿ, ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೇಳೋದಿಲ್ಲ, ಅಲ್ಲಿಗೂ ಹೋಗಿ ಇಲ್ಲಿಗೂ ಬನ್ನಿ. ಇಲ್ಲಿಯ ಒಂದು ಜ್ಞಾನ ಬೇರೆ, ಅಲ್ಲಿಯದೇ ಬೇರೆ. ಅದನ್ನು ಹಾಗಾಗಿ ನೀವು ಈ ಒಂದು ರಾಖಿ ಹಬ್ಬ, ರಾಖಿ ಅಂದರೆ ಸಹೋದರತ್ವವನ್ನು ತೋರಿಸುವಂಥದ್ದು. ನಾವು ಯಾರಿಗೇ ಆಗಲಿ ರಾಖಿ ಕಟ್ಟಿದಾಗ ಆ ಕಟ್ಟಿಸ್ಕೊಂಡವ್ರಿಗೆ ಒಂದು ರೀತಿಯಾದ ನಮ್ಮ ಕಟ್ಟದವರಿಂದ ನೋಡಿದಾಗ ಸಹೋದರತ್ವ ಬರುತ್ತೆ. ಮತ್ತು ಆ ಒಂದು ಈ ಪ್ರಪಂಚದ ಈ ಗಲೀಜು ಪ್ರಪಂಚದಲ್ಲಿ ಆ ರೀತಿ ಭಾವನೆಗಳು ಬರಲಿ ಅಂತ ಇವತ್ತು ನಮ್ಮ ಅಕ್ಕನಿಗೆ ಎಲ್ಲ ಕಡೆ ಹೋಗಿ ರಾಖಿ ಕಟ್ತಾರೆ. ರಾಖಿಯ ಒಂದು ಸಂದೇಶವನ್ನು ಸಾರ್ತಾರೆ. ನಮ್ಮಲ್ಲಿ ಇವತ್ತು ಇಲ್ಲಿಂದ ನಮ್ಮ ಪ್ರೆಸಿಡೆಂಟೇ ನಮ್ಮ ಬಾಬಾ ಅವ್ರ ಮಗು, ದ್ರೌಪದಿ ಮುರ್ಮು ಅವರೇ ನಮ್ಮ ಬಾಬಾ ಅವರ ಮಗು. ಅವರ ಇದರಲ್ಲಿ ಅವರು ಕರಾರುವಕ್ಕಾಗಿ ತಮ್ಮ ಈ ಒಂದು ಬ್ರಹ್ಮಕುಮಾರಿ ಜೀವನ, ಶಿಲ್ಪಿ ಜೀವನವನ್ನು ಅವರು ಇವತ್ತಿಗೂ ನಡೆಸ್ತಾ ಇದ್ದಾರೆ. ಹಾಗಾಗಿ ಈಗ ನಮ್ಮ ಗೌರ್ನರ್ ಮನೆ ಲಕ್ಷ್ಮೀಜಿ ಬಂದಾಗ ಹೇಳಿದ್ರು, ಈಗ ನಮ್ಮ ಮೈಸೂರಿನವರೇ ಆದ ವಿಜಯಶಂಕರ್ ಅವರು ಇದಾಗಿದ್ದಾರೆ, ಅವರೊಂದು ಗೌರ್ನರ್ ಆದರು.
ಅವರು ಸಹ ಈಗ ನಾನು ನನ್ನ ಗವರ್ನರ್ ಹೌಸಲ್ಲಿ ಈ ಒಂದು ಇದನ್ನು ತರಬೇಕು ಅಂತ ಇದ್ದಾರೆ. ಯಾಕೆಂದರೆ ಅವೆಲ್ಲವನ್ನೂ ನೋಡಾಗಿದೆ. ನೋಡಿ ನಮಗೆ ಶಾಂತಿ ಬೇಕು ಅಂದಾಗ ಇಂಥ ಒಂದು ಮಾರ್ಗಗಳನ್ನ ನಾವು ಆಧ್ಯಾತ್ಮಿಕದ ಕಡೆಗೆ ಹೋಗ್ತೀವಿ. ಅದಾಗಲಿ ನಿಮ್ಮಲ್ಲಿ ಇರುವಂಥ ಈ ಒಂದು ಸೆಂಟರ್ನ ಉಪಯೋಗಿಸ್ತೀವಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.